ಹೈಕಮಾಂಡ್ ಕದ ತಟ್ಟಲು ಶಾಸಕರು ಮುಂದಾಗಿದ್ದಾರೆ. ಸಚಿವ ಸಂಪುಟ ವಿಸ್ತರಣೆಯ ಬಗ್ಗೆ ಹೈಕಮಾಂಡ್ ಕದ ತಟ್ಟಲು ಹಲವು ಶಾಸಕರು ಮುಂದಾಗಿದ್ದು 2.5 ವರ್ಷ ಆಯಿತು. ಪುನಾರಚನೆ ಆಗಬೇಕು. ಹಿರಿಯ ಶಾಸಕರು ಸೇರಿ ಚರ್ಚೆಯನ್ನ ಮಾಡಿದ್ದೇವೆ. ಹೈಕಮಾಂಡ್ ಮುಂದೆ ಇಡಲು ಕೂಡ ಇದೇ ವಿಚಾರವನ್ನ ಹೈಕಮಾಂಡ್ ಮುಂದೆ ಇಡಲು ಕೂಡ ನಿರ್ಧರಿಸಿದ್ದೇವೆ. ಹೈಕಮಾಂಡ್ಗೆ ತಿಳಿಸಲು ಚರ್ಚೆಯನ್ನು ನಡೆಸಿದ್ದೇವೆ ಅಂತ ಶಾಸಕ ಬೇಳೂರು ಗೋಪಾಲಕೃಷ್ಣ ಹೇಳಿಕೆಯನ್ನ ನೀಡಿದ್ದಾರೆ. ಒಟ್ಟಾರೆಯಾಗಿ ಒಂದ್ ಕಡೆ ಅಧಿಕಾರ ಹಸ್ತಾಂತರದ ಚರ್ಚೆ ಆಗ್ತಾ ಇದೆ. ಸಿಎಂ ಬದಲಾವಣೆಯ ಕೂಗು ಕೂಡ ಪದೇ ಪದೇ ಕೇಳಿ ಬರ್ತಾ ಇದೆ. ನಾಯಕತ್ವದ ಬದಲಾವಣೆಯ ವಿಚಾರ ಕೂಡ ರಾಜ್ಯ ಕಾಂಗ್ರೆಸ್ನಲ್ಲಿ ಸಾಕಷ್ಟು ಚರ್ಚೆಯನ್ನ ಉಂಟು ಮಾಡಿರುವ ಹೊತ್ತಲ್ಲೇ ಈಗ ಸಚಿವ ಸಂಪುಟ ವಿಸ್ತರಣೆಯ ಚರ್ಚೆ ಕೂಡ ಕೇಳಿ ಬರ್ತಾ ಇದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶಾಸಕರು ಇವತ್ತು ಸಭೆಯನ್ನು ಕೂಡ ನಡೆಸಿದ್ದಾರೆ. ನಮ್ಮ ಹಿರಿಯ ಸ್ನೇಹಿತರು 3 ಬಾರಿ 4 ಬಾರಿ 5 ಬಾರಿ ಗೆದ್ದಂಥ ಹಿರಿಯ ನಾಯಕರು ಮತ್ತು ನಾವೆಲ್ಲ ಸೇರಿ ಒಂದು ಚರ್ಚೆಯನ್ನು ಮಾಡಿದ್ದೀವಿ. ಈ ಚರ್ಚೆ ಅಂದರೆ ಮುಂದಿನ ಇದರಲ್ಲಿ ಪಕ್ಷದ ಒಳ್ಳೆಯದಕ್ಕಾಗಿ ಪಕ್ಷದ ಒಳಿತಿಗಾಗಿ ಒಂದು ನಾವೆಲ್ಲ ಸೇರಿ ಮುಂದೆ ಏನಾಗಬೇಕನ್ನೋ ರೀತಿಯಲ್ಲಿ ಚರ್ಚೆ ಮಾಡಿದ್ದೀವಿ. ಹಾಗೆ ನಮ್ಮ ಕ್ಷೇತ್ರಗಳಲ್ಲಿ ಏನೇನಾಗಬೇಕು ಅದ್ರ ಬಗ್ಗೆನೂ ಚರ್ಚೆ ಮಾಡಿ ಮುಂದೆ ನಾವು ಕೆಲವು ಮಂತ್ರಿ ಸ್ಥಾನಗಳನ್ನು ಕಲ್ಪಿಸಿಕೊಡ್ಬೇಕು ಅನ್ನೋದು ಚರ್ಚೆ ಆಗಿದೆ. ಅದನ್ನು ಹೈಕಮಾಂಡ್ ಮುಂದೆ ಇಡಬೇಕು ಅನ್ನೋದು ನೀವು ಕೂಡ ಪ್ರಮುಖ ಆಕಾಂಕ್ಷಿಯಾಗಿದ್ದೀರಿ. ಸಿಗುತ್ತೆ ಅನ್ನೋ ಭರವಸೆ ಇದೆಯಾ ಸರ್? ಅಲ್ಲ, ನಮ್ಮ ಹಕ್ಕುಗಳನ್ನು ಕೇಳಿದ್ದೀವಿ, ಅಷ್ಟೇ ಕೇಳಿದ್ದೀವಿ. ನಾವು ಚರ್ಚೆ ಮಾಡಿದ್ದೀವಿ. ರೀಶಫಲ್ ಮಾಡಿಕೊಡ್ಬೇಕು. ಈಗ ಆಯಿತು, 2.5 ವರ್ಷ ಆಗೋಯ್ತು. ಬೇರೆಯವ್ರಿಗೆ ಒಂದು ಅವಕಾಶ ಮಾಡಿ ಪಕ್ಷ ಮುಂದೆ ಬರಲಿಕ್ಕೆ ಅವಕಾಶ ಆಗಬೇಕು ಅನ್ನೋದು ನಮ್ಮಲ್ಲೂ ಉದ್ದೇಶ. ಅದು ಗೊತ್ತಿಲ್ಲ ನಮಗೆ. ನಾವೆಲ್ಲ ಸೇರಿರೋದು 3 ಬಾರಿ 4 ಬಾರಿ 5ನೇ ಬಾರಿ ಗೆದ್ದಂಥವ್ರು ಸೇರಿದ್ದೀವಿ. ನಮ್ಮೆಲ್ಲ ಒಗ್ಗಟ್ಟಾಗಿ ಒಂದಾಗಿ ಹೈಕಮಾಂಡಿಗೆ ತಿಳಿಸ್ಬೇಕು, ಪಕ್ಷವನ್ನು ಮುಂದುವರಿಸಿಕೊಂಡು ಹೇಗೆ ಹೋಗ್ಬೇಕು ಅನ್ನೋದ್ರ ರೀತಿಯಲ್ಲಿ ಚರ್ಚೆ ಮಾಡಿದ್ದೀವಿ ಅಷ್ಟೇ. ಅಭಿಪ್ರಾಯ ಹಂಚ್ಕೊಂಡಿದ್ದಾರೆ ಸರ್ ಇಂಥವ್ರು ಕೊಡಿ ಅಂತೇಳಿ ಮೀಟಿಂಗ್? ಇಲ್ಲ, ಇದರಲ್ಲಿ ಎಲ್ಲರೂ ಏನೇ ಇದೆ, ಯಾರಿಗೆ ಕೊಟ್ಟರು ಆ ಥರ ಕೊಡ್ಬೋದು. ಆದರೆ ಒಟ್ಟಾಗಿ ಹೋಗಬೇಕು, ಎಲ್ಲರೂ ಚರ್ಚೆ ಮಾಡಬೇಕು, ಹೈಕಮಾಂಡ್ ತಿಳಿಸ್ಬೇಕು. ಇದೇ ಥರ ಹೋಗೋದಲ್ಲ, ಮುಂದೆ ಎಲ್ಲರಿಗೂ ಒಂದು ಅವಕಾಶ ಸಿಗಲಿ ಅಂತ ಹಿಂದೆಲ್ಲ ಹೇಳಿದ್ರು. 2.5 ವರ್ಷ ಬಿಟ್ಕೊಡ್ತೀವಿ ಮಂತ್ರಿ ಸ್ಥಾನ ಕೆಲವರಿಗೆ ಅಂತ ಹೇಳಿದ್ರಲ್ಲ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುಕೇಶ್. ಸುಕೇಶ್, ಅಧಿಕಾರ ಹಸ್ತಾಂತರದ ನಡುವೆ ಈಗ ಸಚಿವ ಸಂಪುಟ ಪುನಾರಚನೆಯ ಕೂಗು ಕೂಡ ಕೇಳಿ ಬರ್ತಾ ಇದೆ. ಶಾಸಕರ ಸಭೆಯಲ್ಲಿ ಏನೆಲ್ಲ ಚರ್ಚೆ ಆಯಿತು, ಏನೆಲ್ಲ ನಿರ್ಧಾರ ಮಾಡಿದ್ದಾರೆ ಅಂತ? ಸುಮಾರು 3-4 ಬಾರಿ ಗೆದ್ದಂತ ಸುಮಾರು 25ಕ್ಕೂ ಹೆಚ್ಚು ಶಾಸಕರುಗಳು ಇವತ್ತು ಸೇರ್ಕೊಂಡಿದ್ರು. ಅವರ ಡಿನ್ನರ್ ಮೀಟಿಂಗ್ ನಲ್ಲಿ ಸಹಜವಾಗಿ ಸಚಿವ ಸ್ಥಾನವನ್ನ ಕ್ಲೈಮ್ ಮಾಡಬೇಕು ಅನ್ನುವಂಥದ್ದು ಮತ್ತು ಹೈಕಮಾಂಡ್ ನಾಯಕರನ್ನು ಕೂಡ ಈ ವಿಚಾರದಲ್ಲಿ ಭೇಟಿ ಮಾಡಬೇಕು ಮಾರ್ಚ್ 26ಕ್ಕೆ ಅನ್ನುವಂಥ ತೀರ್ಮಾನ ಕೂಡ ಮಾಡಿದ್ದಾರೆ ಅನ್ನುವಂಥದ್ದು. ಅದಕ್ಕಿಂತ ಮುಂಚಿತವಾಗಿ ಸಿಎಂ ಮತ್ತು ಡಿಸಿಎಂ ಬಳಿ ಕೂಡ ಈ ಬಗ್ಗೆ ಮನವಿ ಮಾಡಬೇಕು. 3-4 ಬಾರಿ ಗೆದ್ದಂತ ಹಿರಿಯ ಶಾಸಕರುಗಳಿದ್ದೀವಿ, ನಮಗೂ ಸಚಿವ ಸ್ಥಾನದಲ್ಲಿ ಅವಕಾಶ ಮಾಡಿ ಕೊಡಿ, ಸಚಿವ ಸ್ಥಾನದ ಆಕಾಂಕ್ಷಿಗಳಿದ್ದೀವಿ ನಾವು ಅನ್ನುವಂತ ಅಭಿಪ್ರಾಯವನ್ನು ವ್ಯಕ್ತಪಡಿಸಬೇಕು, ಮನವಿ ಮಾಡಬೇಕು ಅನ್ನುವಂಥ ತೀರ್ಮಾನಕ್ಕೆ ಬಂದಿದ್ದಾರೆ ಇವತ್ತಿನ ಸಭೆಯಲ್ಲಿ ಅನ್ನೋದು ಗೊತ್ತಾಗ್ತಿರುವಂಥದ್ದು. ಹಾಗಾಗಿ ಸಹಜವಾದ ಒಂದು ಕುತೂಹಲ, ಮುಂದಿನ ನಡೆ ಏನಿರ್ಬೋದು ಅಥವಾ ಹೈಕಮಾಂಡ್ ಮೇಲೂ ಕೂಡ ಇವರು ಹೋಗಿ ಒತ್ತಡವನ್ನ ಹೇರ್ತಾರ, ಬೇಗ ಒಂದು ಸಚಿವ ಸಂಪುಟ ಪುನರಚನೆ ಆಗ್ಲಿ ಅನ್ನುವಂಥದ್ದು. ಹಾಗಾಗಿ ಅದೇ ಸಂಬಂಧವಾಗಿ ಇವತ್ತು ಶಾಸಕರುಗಳು ಎಲ್ಲರೂ ಸೇರಿ ಒಂದು ಡಿನ್ನರ್ ಮೀಟಿಂಗ್ ಕೂಡ ಮಾಡಿರುವಂಥದ್ದು. ಕಾವ್ಯ. ಓಕೆ, ಥ್ಯಾಂಕ್ ಯು ಸುಕೇಶ್ ಡೀಟೇಲ್ಸ್ಗಾಗಿ.